ಹಲೋ ಫ್ರೆಂಡ್ಸ್, ಇವತ್ತು ನಾನು ಆನಿಯನ್ ಪರೋಟ ಮಾಡ್ತಾಯಿದ್ದೀನಿ. ಅಂದರೆ ಈರುಳ್ಳಿ ಪರೋಟ. ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಅಂತ. ತುಂಬಾ ರುಚಿಯಾಗಿದೆ. ಇದು ಗೋಧಿ ಹಿಟ್ಟಿನಿಂದ ಮಾಡಿದ್ದೀನಿ ನಾನು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಒಮ್ಮೆ ಮಾಡಿ. ಡಿಫ್ರೆಂಟ್ ಟೈಪ್ ಮಾಡಿದ್ದೀನಿ ನಾನು ಇಲ್ಲಿ. ಮೊದಲಿಗೆ ಚಪಾತಿ ಹಿಟ್ಟನ್ನು, ಗೋಧಿ ಹಿಟ್ಟು ಚಪಾತಿ ಥರ, ಚಪಾತಿಗೆ ಯಾವ ಥರ ನಾದ್ತೀವಿ ಅದೇ ಥರನೇ ಇಟ್ಕೋಬೇಕು. ಸ್ವಲ್ಪ ಗಟ್ಟಿನೇ ಇಟ್ಕೋಬೇಕು. ಹಿಟ್ಟು ನಾದಿ ಇಟ್ಕೋಬೇಕು ಈ ಥರ. ನೋಡಿ ಫ್ರೆಂಡ್ಸ್, ಇದು ತುಂಬಾ ರುಚಿಯಾಗಿದೆ. ಒಂದು ಸಾರಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ. ಯಾಕಂದರೆ ನಾನು ನಿಮಗೆ ಟೇಸ್ಟ್ ಮಾಡಿಬಿಟ್ಟೇ ಈ ವಿಡಿಯೋ ಹಾಕ್ತಾಯಿದ್ದೀನಿ ನಾನು. ಈಗ ಹಿಟ್ಟು ನಾದ್ತಾಯಿದ್ದೀನಿ. ನಾದಿ ಸ್ವಲ್ಪ ರೆಸ್ಟಿಗೆ ಬಿಡಬೇಕು ಇದನ್ನು. ಈ ಕಡೆ ಒಂದು ಕಡಾಯಲ್ಲಿ ಎಣ್ಣೆ ಹಾಕಿದ್ದೀನಿ. ನೋಡಿ, ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಮತ್ತು ಉದ್ದುದ್ದಾಗಿ ಹಚ್ಕೋಬೇಕು. ಈರುಳ್ಳಿ ಹಾಕಿದ್ದೀನಿ. ತೆಳ್ಳಗೆ ಉದ್ದುದ್ದಾಗಿ ಹಚ್ಕೋಬೇಕು. ಈ ಥರ ಕೆಂಪಗೆ ಫ್ರೈ ಮಾಡಬೇಕು. ಈಗ ಇದನ್ನು, ಈರುಳ್ಳಿನ ಈ ಥರ. ಈಗ ಇವು ಧನಿಯಾ, ತುಂಬಿದ ಧನಿಯಾನ ಒಂದು ಸ್ವಲ್ಪ ಹಾಕಿನಿ. ಒಂದು ಚಮಚೆ ಸೋಪು, ಮತ್ತು ಗರಂ ಮಸಾಲ, ಆಮ್ಚೂರ್ ಪೌಡ್ರ, ಅರಿಶಿಣ, ಖಾರ ಪುಡಿ 2 ಚಮಚ ಹಾಕಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಇಲ್ಲಿ 2 ಸ್ಪೂನು, ಮತ್ತು ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ಎಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ. ಲಾಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ. 2 ಸ್ಪೂನು ಸಣ್ಣವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಈಗ ರೆಡಿ ಆಯಿತು. ಹಿಟ್ಟನ್ನು ನಾನು ತೆಕ್ಕೊಂಡು ಉಂಡೆಗಳನ್ನು ಹಾಕ್ತಾಯಿದ್ದೀನಿ. ಉಂಡೆ ಮಾಡಿ ಈ ಥರ ನಮಗೆ ಎಷ್ಟು ಚಪಾತಿ ಬೇಕು ನೋಡಿಕೊಂಡು ನಾನು ಕಟ್ ಮಾಡಿದ್ದೀನಿ ಇಲ್ಲಿ. ನೋಡಿ, ಈ ಥರ ದಟ್ಸ್ಕೋಬೇಕು. ನಾವು ಚಪಾತಿ ಯಾವ ಥರ ದಟ್ಸ್ಕೊತೀವಿ ಅದೇ ಥರನೇ ದಟ್ಸ್ಕೋಬೇಕು ಫ್ರೆಂಡ್ಸ್. ಇದು ಮಕ್ಕಳಿಗೆ ಟಿಫನ್ಗೆ ಕೂಡ ಮಾಡಿ ಕಟ್ಬೋದು. ತುಂಬಾ ರುಚಿಯಾಗಿರುತ್ತೆ. 2 ಕಟ್ಟಿಬಿಟ್ರೆ ಸಾಕು, ಮಕ್ಕಳಿಗೆ ಹೊಟ್ಟೆನೂ ತುಂಬಿಬಿಡುತ್ತೆ. ತುಂಬಾ ರುಚಿಯಾಗಿದೆ. ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ದೊಡ್ಡ ಸೈಜು ಹಾಕ್ಕೋಬೋದು. ಇಲ್ಲಿ ಟೊಮೆಟೊ ಸಾಸ್ ಹಚ್ತಾಯಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಚ್ಚಿ, ಇಲ್ಲದ್ರೆ ಇಲ್ಲ, ಸ್ಕಿಪ್ ಮಾಡ್ಬೋದು. ಈಗ ಅದನ್ನು ಹಾಕ್ತಾಯಿದ್ದೀನಿ. ಆನಿಯನ್, ಉಳ್ಳಾಗಡ್ಡೆನ ಹಾಕ್ತಾಯಿದ್ದೀನಿ ನಾನು. ಫ್ರೈ ಮಾಡ್ಕೊಂಡು ಮಸಾಲ, ಸ್ಟಫಿಂಗ್ ಮಸಾಲನ ತುಂಬ್ಕೊತಾ ಇದ್ದೀನಿ ಈ ಥರ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾ ಯಾವಾಗನೇ ವಿಡಿಯೋ ಬಿಡಲಿ ಫಸ್ಟಿಗೆ ನಿಮ್ಗೆ ನೋಟಿಫಿಕೇಷನ್ ಬಂದ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈಗ ಈ ಥರನೆಲ್ಲ ಚಪಾತಿ ತುಂಬ ನಾವು ತುಂಬ್ಕೋಬೇಕು ಅದನ್ನು. ಈಗ ನಾನು ಇಲ್ಲಿ ಅಮೂಲ್ ಚೀಸ್ ಹಾಕ್ತಾಯಿದ್ದೀನಿ ನಾನು. ನಿಮ್ಮ ಹತ್ರ ಇದು ಕೂಡ ಇದ್ದರೆ ಹಾಕ್ಕೋಬೋದು, ಇಲ್ಲದ್ರೆ ಹಾಗೂ ತುಂಬಾ ರುಚಿಯಾಗಿರುತ್ತೆ. ಈ ಥರ ಅಮೂಲ್ ಚೀಸನ್ನು ನಾನು ತುರಿದು ಹಾಕ್ತಾಯಿದ್ದೀನಿ.
ಇದು ಕೂಡ ಇದ್ರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಹಂಗೇ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈಗ ಮೇಲ್ಗಡೆ ಒಂದು ಚಪಾತಿನ ಮುಚ್ತಾ ಇದ್ದೀನಿ. ಈ ಥರ ನೋಡಿ, ಈ ಥರ ಮುಚ್ಕೋಬೇಕು. ಈಗ ನಮಗೆ ಯಾವ ಸೈಜ್ ಬೇಕು ಆ ಸೈಜ್ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಕಟ್ ಮಾಡ್ತಾ ಇದ್ದೀನಿ ನಾನು. ನಿಮಗೆ ದೊಡ್ಡ ಸೈಜ್ ಬೇಕಿದ್ರೆ ದೊಡ್ಡ ಸೈಜಾಗಿ ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 4 ಪೀಸ್ಗಳನ್ನ ಮಾಡಿದ್ದೀನಿ. ಆ ಕಡೆ ಸಣ್ಣದಾಯಿತು ಒಂದು ಚಪಾತಿ. ನಿಮಗೆ ದೊಡ್ಡ ಸೈಜ್ ಬೇಕಿದ್ರೆ 3 ಮಾಡಿಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿ. ಮಕ್ಕಳು ಡಿಫ್ರೆಂಟ್ ಕೇಳ್ತಾರೆ. ಅವರಿಗೆ ಈ ಥರ ಸಾಯಂಕಾಲ ಸ್ಕೂಲಿಂದ ಬಂದ ತಕ್ಷಣ ಮಾಡಿಕೊಡ್ಬೋದು, ಇಲ್ಲ ಟಿಫನ್ಗೆ ಕೂಡ ಹಾಕಿ ಕೊಡ್ಬೋದು ನಾವು. ಇದೇನು ಭಾಳ ಸಮಯಗೂ ತಗೊಲ್ಲ. ನೋಡಿ, ಈ ಥರ ಎಲ್ಲನೂ ನಾನು ರೋಲ್ ಮಾಡಿ ಇಡ್ತಾಯಿದ್ದೀನಿ. ದೊಡ್ಡದಾಗಿ ಕಟ್ ಮಾಡಿದರೆ ದೊಡ್ಡದು ಸೈಜ್ ಆಗುತ್ತೆ. ಇಲ್ಲಿ ನಾನು ಚಿಕ್ಕದಾಗಿ ಮಾಡಿದ್ದೀನಿ. ಈ ಥರ ನೋಡಿರಿ, ಮೆಲ್ಲಕನೇ ದಟ್ಸ್ಕೋಬೇಕು. ಜಾಸ್ತಿ ಗಟ್ಟಿಗೆ ದಟ್ಸ್ಕೋಬಾರ್ದು ಇದನ್ನು, ಯಾಕಂದರೆ ಉಳ್ಳಾಗಡ್ಡೆ ಎಲ್ಲ ಅದು ಹೊರಗಡೆ ಬಂದ್ಬಿಡುತ್ತೆ. ನೋಡಿ, ಈ ಥರ. ಈಗ ಒಂದು ಹಂಚಿಗೆ ಎಣ್ಣೆ ಸವರಿ ಹಾಕ್ತಾಯಿದ್ದೀನಿ ನಾನು. ನೋಡಿ, ಈ ಥರ ಉಲ್ಟಾ ಮಾಡಿ ಸೀದಾ ಉಲ್ಟಾ ಮಾಡಿ ಬೆನ್ಸ್ಕೋಬೇಕು. ಎಣ್ಣೆ ಅಥವಾ ತುಪ್ಪ ಏನಾದರೂ ಇದ್ದರೆ ಹಚ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಾ ಇದೆ. ಆನಿಯನ್ ಪರೋಟ, ಕನ್ನಡದಲ್ಲಿ ಅನ್ಬೇಕಾದ್ರೆ ಈರುಳ್ಳಿ ಪರೋಟ. ತುಂಬಾ ಸುಲಭ ಫ್ರೆಂಡ್ಸ್ ಇದು ಮಾಡೋದು. ನೋಡಿ, ಈಗ ರೆಡಿ ಆಯಿತು. ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ.